ಅಯ್ಯೋ 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 ಶಿವನೇ 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 ದೇವ್ರೇ. ಅಡುಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಒಗಿ, ಆಫೀಸಿಗೆ ಕಳಿಸು, ಕಸ ಹೊಡಿ, ನೆಲ ಒರೆಸು. ಅಯ್ಯೋ ಶಿವನೇ. ಕಾಫಿ ಮಾಡು, ಟೀ ಮಾಡು, ಚಪಾತಿ ಮಾಡು, ಬನ್ಸ್ ಮಾಡು. ಮಾತ್ರೆ ಕೊಡೆ. ಅಯ್ಯ ಮಾತ್ರೆ ಕೊಡು, ಔಷಧಿ ಕೊಡು, ನೀರು ಕೊಡು, ಬೆಡ್ಶೀಟ್ ಚೇಂಜ್ ಮಾಡು, ಬೆಡ್ ತೊಳಿ, ಒದ್ದು ಒರೆಸು. ಅಯ್ಯೋ ಸೊಸೆ ಮಗಳೇ, ವಾಕಿಂಗ್ ಮಾಡ್ಸಕ್ ಬರವ್ವ. ಮಧ್ಯ ಇದು ಒಂದು ಬೇರೆ ಹೆಂಡತಿ ನಿಮಗೆ ಅಂದ್ರಿ. ಕೆಲ್ಸಕ್ಕೆ ಹೋಗಕ್ ತಡ ಆಯ್ತು ಕಣೆ, ಐರನ್ ಮಾಡ್ಕೊಡೆ. ನಿನಗೇನಮ್ಮ? ಡ್ರೆಸ್ ರೆಡಿ ಮಾಡಕ್ ಬಾರಮ್ಮ, ಸ್ಕೂಲ್ ಟೈಮ್ ಆಯ್ತು. ಅಯ್ಯ ಶಿವನೇ, ಮದುವೆ ಅಂದ್ರೆ ಏನೋ ಕನ್ಸ್ಕೊಂಡಿದ್ದೆ, ಆದ್ರೆ ರೀಲೇ ಬೇರೆ, ರಿಯಲ್ ಲೈಫೇ ಬೇರೆ. ಅಯ್ಯ ಶಿವನೇ, ಏನಾಯ್ತು ಕಣವ್ವ, ಹಿಂಗ್ ಕುಕ್ಕೊಂಡಿದ್ಯಾ? ಏನಂತ ಹೇಳಿ ನನ್ನ ಪಾಡ್ನ, ಯಾರಿಗಂತ ಹೇಳಿ? ಕೇಳೋರು ಯಾರು, ಹೇಳೋರು ಯಾರು? ಅಯ್ಯ ನಾನಿಲ್ವೇ ಪಕ್ಕದ ಮನೆ ಉಳುವಂತ, ಏನು ಅಂತ ಹೇಳು ಕಣವ್ವ. ನಿನ್ನ ಸಮಸ್ಯೆ ಏನಾದರೂ ಬಗೆಹರಿಸೋಕ್ಕಾದ್ರೆ ಹರಿಸ್ಕೊಡ್ತೀನಲ್ಲ. ಊಟ ಸುದ್ದಿ ಅವರು ಹುಲ್ಲನಾರು ಮೇಯಿಸ್ತಾನಂತೆ ಅಂತ ಗಾದೆ ಐತೆ. ಆದಿ ಅವ್ರಿಗೇನೆ ಬಗೆಹರಿಸೋಕ್ಕಾಗದೆ ಇರೋ ಸಮಸ್ಯೆನ ಪಕ್ಕದ ಮನೆ ಅಜ್ಜಿಯೇ ನೀನು ಬಗೆಹರಿಸ್ತೀನವ್ವ. ಅಯ್ಯೋ ಬಗೆಹರಿಸೋಕ್ಕಾಗದೆ ಇರೋ ಸಮಸ್ಯೆ ಏನಾದ್ರು ಹೋಯ್ತಾ? ಹ್ಞೂ ಸರಿಪಡಿಸ್ತೀನಿ, ಎಂತೆಂಥ ಸಮಸ್ಯೆನೇ ಸರಿಪಡಿಸಿವ್ನಿ. ಇನ್ನು ಈ ಸಮಸ್ಯೆ ಸರಿಪಡಿಸಲ್ವೇ? ಏನಂತ ಹೇಳವ್ವ? ಬಾರವ್ವಾಜಿ ಕೂತ್ಕೋ, ಹೇಳ್ತೀನಿ ನನ್ನ ಸಮಸ್ಯೆ ಅಂತ ಏನು ಅಂತ. ಭಾರಿ ದೊಡ್ಡದಿದ್ದಂಗಿದೆಯಲ್ಲವ್ವ ನಿನ್ನ ಸಮಸ್ಯೆ. ಲೊಕೇಶನ್ನೇ ಚೇಂಜ್ ಮಾಡುವಷ್ಟು ಸಮಸ್ಯೆ ದೊಡ್ಡದಾಗಿದೆಯೇ? ಹೇಳ್ತೀನಿ ಬಾರವ್ವ, ಆಮೇಲೆ ದೊಡ್ಡದು ಚಿಕ್ಕದು ಅಂತ ಹೇಳೋರಂತೆ. ಅಜ್ಜಿ ನನಗೆ ಮದುವೆ ಆಗು, ಸುಂದರವಾಗಿ ಸಂಸಾರ ಇರುತ್ತೆ, ಸುಂದರವಾದ ಜೀವನ ಇರುತ್ತೆ ಅಂತ ಮನೇಲಿ ಅಪ್ಪ ಅಮ್ಮ ಎಲ್ಲರೂ ಹೇಳಿದ್ರು. ಅವ್ರ ಮಾತು ಕೇಳ್ಕೊಂಡು ನಾನು ಮದುವೆ ಆದೆ. ಅಯ್ಯೋ ಅದೇ ಥರನೇ ಹೇಳುತ್ತಾನೆ ಅಪ್ಪ ಅಮ್ಮ ಮದುವೆ ಆಗು ಅಂತ, ಅವ್ರದ್ದೇನು ತಪ್ಪೈತಾ? ನಾನು ಮದುವೆ ಅಂದರೆ ಎಷ್ಟು ಸುಂದರವಾಗಿರುತ್ತೆ ಅಂತ ಅಂದ್ಕೊಂಡೆ. ಹೇಗಿರುತ್ತೆ ಅಂದ್ಕೊಂಡ್ಯವ್ವ? ಗಂಡ ಹೆಂಡತಿ ಇಬ್ಬರು ಮದುವೆಯಾಗಿ ಸುಂದರವಾದ ಸಂಸಾರ ನಡೆಸ್ತಾ ಖುಷಿಯಾಗಿ ತಿರುಗಾಡ್ತಾ ಸುತ್ತಾಡ್ತಾ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಫೋಟೋ ತೆಕ್ಕೊಳ್ತಾ ಬೆಟ್ಟ ಗುಡ್ಡ ಜಲಪಾತ ಫ್ಲವರ್ ಶೋಸು ಹೂ ಗಿಡಗಳನ್ನ ಗಾರ್ಡನ್ಸ್ನ ನೋಡೋದು ಫೋಟೋ ತೆಕ್ಕೊಳ್ಳೋದು, ಇಬ್ಬರು ಹಾಯಾಗಿ ನಗ್ನಗ್ತಾ ಇರೋದು, ಖುಷಿಯಾಗಿರೋದು, ಹನಿಮೂನ್ಗೆ ಹೋಗೋದು, ಫಾರಿನ್ಗೆ ಹೋಗೋದು, ಆ ದೇಶ ಸುತ್ತೋದು ಈ ದೇಶ ಸುತ್ತೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ಮದುವೆ ಆದ್ಮೇಲೆ ಗೊತ್ತಾಯಿತು ನನಗೆ, ಪಾತ್ರೆ ತೊಳೆಯೋಕ್ಕೊಬ್ಳು ಕೆಲಸದವಳು, ನೆಲ ಒರ್ಸೋಕ್ಕೊಬ್ಳು, ಬಟ್ಟೆ ತೊಳೆಯೋಕ್ಕೊಬ್ಳು, ಅಡುಗೆ ಮಾಡೋಕ್ಕೊಬ್ಳು ಅಂತ ಮನೆಯ ಕೆಲಸದವ್ರನ್ನೆಲ್ಲ ಇಟ್ಕೋಬೇಕು ಅಂತ. ಮನೆ ಕೆಲಸಕ್ಕೆ ಅಂತ ಸೊಸೆನ ತಗೊಬರೋದು ಅಂತ ಆಮೇಲೆ ಗೊತ್ತಾಗಿರೋದು. ಪಾತ್ರೆ ತೊಳಿ, ಕಸ ಒರೆಸು, ನೆಲ ಒರೆಸು, ಮಾತ್ರೆ ಕೊಡು, ಬಟ್ಟೆ ಒಗಿ, ಚಹಾ ಮಾಡು, ಟೀ ಮಾಡು, ಕಾಫಿ ಮಾಡು, ಚಪಾತಿ ಮಾಡು, ಪಲ್ಯ ಮಾಡು, ರೈಸ್ ಮಾಡು, ಸಾಂಬಾರು ಮಾಡು, ವೆರೈಟಿ ಆಫ್ ತಿಂಡಿ ಮಾಡು, ಬೆಳಿಗ್ಗೆ ಮಾಡು, ಸಂಜೆ ಮಾಡು, ರಾತ್ರಿ ಮಾಡು, 3 ಹೊತ್ತು ಅಡುಗೆ ಮನೆಗೆ ಬಿದ್ದು ಸಾಯಿ ಅಂತ ಹೇಳೋದಕ್ಕೆ ಕರಿಮಣಿ ಎಂಬ ಬಂಧನದಲ್ಲಿ ಮದುವೆ ಎಂಬ ವೇದವಾಕ್ಯ ಮಂತ್ರಘೋಷವನ್ನು ಘೋಷಿಸ್ತಾರೆ. 100 ಜನರ ಮುಂದೆ ನಮ್ಮನ್ನು ಈ ರೀತಿ ಮೆರವಣಿಗೆ ಮೇಲೆ ಕಳಿಸ್ತಾರೆ ಅಂತ ಗೊತ್ತಿದ್ದಿದ್ರೆ ಏನು ಮಾಡ್ತಿದ್ದೆ ಕಣವ್ವ? ಏನು ಮಾಡ್ತಿದ್ನ? ಮದುವೆನೇ ಆಗ್ತಾ ಇರಲಿಲ್ಲ. ಅಯ್ಯ ಶಿವನೇ ಮಂಗದಿಮ್ಮೆ, ನಾನು ಹಾಗೆ ಅಂದ್ಕೊಂಡಿದ್ದೆ ಕಣವ್ವ. ನಾನು ನಿನ್ನ ಥರನೇ ಮಾಡ್ಕೊಂಡು ಬಂದಿಲ್ವೇ? ಎಲ್ಲ ಹೆಣ್ಮಕ್ಳು ಹಾಗೆ ಅಂದ್ಕೊಳ್ಳೋದು. ಆಮೇಲೆ ರಿಯಲ್ ಲೈಫ್ ಏನು ಅಂತ ಗೊತ್ತಾಗೋದು. ನಾನು ಹಾಗೆ ಅನ್ಕೊಂಡು ಮದುವೆ ಅಂದ್ಕೊಂಡು ಗಂಡನ ಜೊತೆ ಸಂಸಾರ ಮಾಡಿ ಮತ್ತು ಸೊಸೆನೂ ತರಲಿಲ್ವೇ? ಎಲ್ಲ ಹೆಣ್ಮಕ್ಳು ಪಾಡು ಓದೇನೆ ಕಣವ್ವ. ನೀನು ಕೋನ್ಸ್ಕೊಂಡಿರೋ ಥರ ನಿಜ ಜೀವನ ಇರಲ್ಲ ಕಣವ್ವ. ಅಲ್ಲ ಕೈ ಹಿಡ್ಕೊಂಡು ಊರು ತುಂಬ ಸುತ್ತಾಡೋಕ್ಕೆ ನಿನ್ನನ್ನು ಯಾಕೆ ತರಬೇಕು ನಾವು ಸೊಸೆ ಅಂತ? ಈ ಬೀದಿಗೆ ಹೋಗೋರು ಸಿಗಲ್ವೇ? ಅಯ್ಯ ಮನೆ ಒಂದು ಮಹಾಲಕ್ಷ್ಮಿ ಬೇಕು, ಮನೆ ಕೆಲಸ ಮಾಡೋಕ್ಕೆ, ಮನೆ ತೊಳಿಯೋಕ್ಕೆ, ಮನೆ ಬೆಳಗೋಕ್ಕೆ, ಗುಡಿಸೋಕ್ಕೆ. ಯಾರಾದರೂ ಆಳುಗಳು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಮನೆಗೆ ಮಹಾಲಕ್ಷ್ಮಿನೇ ತರೋದು. ಇದನ್ನೆಲ್ಲ ಮಾಡೋಕ್ಕೆ ಮನೆ ಮಹಾಲಕ್ಷ್ಮಿ ಅನ್ನೋ ಹೆಸರಿನಾಗೆ ಮನೆಗೆ ಸೊಸೆನ ತರಬೇಕು. ಕೆಲಸದವ್ರನ್ನ ತಂದ್ರಾಗಲ್ವೇ? ಕೆಲಸದವರಿಗೆ ದಿನ ದುಡ್ಡು ಕೊಡಬೇಡ್ವೆ? ನಿಮ್ಗಾದ್ರೆ 3 ಹೊತ್ತು ಊಟ ಹಾಕಿದ್ರೆ ಸಾಕಾಗಲ್ವೇ?
ಅಯ್ಯೋ ಶಿವನೇ, ಏನು ಹೇಳ್ಬೇಕು ಕಣವ್ವ, ಏನು ಹೇಳ್ಬೇಡ ಕಣವ್ವ. ನಿನಗೊಂದು ಗಂಡು ಮಗ ಅಂತ ಐತೆ. ನಾಳೆಗೆ ನೀನು ಮಹಾಲಕ್ಷ್ಮಿನ ತಗೊಬನ್ಕ ನಮ್ಮ ಥರನೇ ಖಾಲಿ ಕೂತ್ಕೊಂಡು ಓದ್ಲ ಹೊಡಿಗುರಂತೆ ಗಂಡ ಹೆಂಡ್ತಿ ಸೇರ್ಕೊಂಡು. ಓ ಹೌದಲ್ವೇ?